ಅಲ್ಲ ಹಿಂದಿದು ಈ ಸೈನ್ಸು ಮ್ಯಾಥ್ಸ್ ಅಷ್ಟಕ್ಕೆ ಸೀಮಿತವಾಗಿ ನಿಂತ್ಕೊಳ್ತಿರ್ತಕ್ಕಂಥ ವಿಚಾರ ಅಲ್ವೇ ಅಲ್ಲ. ಹಿಂದಿದು ಮೊದಲಿಂದನೂ ಹೇರಿಕೆ ಇದೆ. ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಬಂದರೂ ತನ್ನ ಭಾಷಣ ಅನುಕೂಲ ಆಗಲಿ ಅಂತನೋ ತನ್ನ ಒಂದು ಭಾಷೆ ಎಲ್ಲರಿಗೂ ಈಸಿಯಾಗಿ ಕಮ್ಯುನಿಕೇಟ್ ಆಗಲಿ ಅನ್ನೋ ಕಾರಣಕ್ಕೋ ಹಿಂದೆ ರಾಷ್ಟ್ರ ಭಾಷೆ ಅಂತೇಳಿ ಎಷ್ಟು ವರ್ಷ ಸುಳ್ಳು ಹೇಳಿದ್ರು ಕೇಂದ್ರದವರು. ರಾಷ್ಟ್ರ ಭಾಷೆ ಸುಳ್ಳು ಹೇಳಿದ್ರು. ಒಂದು ಸ್ಪಷ್ಟ, ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲ, ಇಟ್ ಇಸ್ ಅ ಕನೆಕ್ಟಿವ್ ಲ್ಯಾಂಗ್ವೇಜ್ ಅನ್ನುವಂಥದ್ದು ರಾಷ್ಟ್ರೀಯ ಸಂಪರ್ಕ ಭಾಷೆ. ಇದ್ರ ಬಗ್ಗೆ ನಮ್ಮ ಕ್ಲಾರಿಟಿ ಮತ್ತೆ ವಿಚಾರ ಸ್ಪಷ್ಟ ಇದೆ. ಹೇರಿಕೆ ಎನ್ನುವಂತ ವಿಚಾರ ಬಂದಾಗ ನಾವು ಕೂಡ ಹಿಂದಿ ದಿವಸ ಆಚರಣೆ ಮಾಡಿ ಯಾರ ಖಾಯಿಲೆ ಇದು? ಅಲ್ಲಲ್ಲ, ಹಿಂದಿ ದಿವಸ ಅಲ್ಲ, ಹಿಂದಿ ದಿವಸ ಅಂತ ತಂದಿದ್ದವ್ರು ನಮ್ಮ ಸರ್ಕಾರನೇ. ಹಿಂದಿ ದಿವಸನ ಆಚರಣೆ ಮಾಡಿ ಅಂತಂದ್ರೆ ಎಲ್ಲೂ ಕೂಡ ಏನ್ ಮಾಡ್ಲೇಬೇಕು ಎನ್ನುವಂಥದ್ದು ಘೋಷಣೆ ಎಲ್ಲೂ ಮಾಡಿಲ್ಲ. ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ನಿಮ್ಗೆ ಆಚರಣೆ ಮಾಡಬೇಕೆನ್ನುವಂತ ಇಚ್ಛಾಶಕ್ತಿ ಇದ್ರೆ ಮಾಡಿ. ಎಲ್ಲೂ ಕೂಡ ಇವತ್ತಿಗೂ ಅಷ್ಟೇ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಪಕ್ಷದಲ್ಲಿ ರಾಷ್ಟ್ರೀಯ ನಾಯಕರು ಯಾರೇ ಬಂದ್ರು ಕೂಡ ನಮಗ್ ಸ್ವಾತಂತ್ರ್ಯದ ಕನ್ನಡದಲ್ಲೇ. ಕರ್ನಾಟಕದಲ್ಲಿ ಮೂರನೇ ಭಾಷೆಯಾಗಿ ಹಿಂದಿ ಕಲಿಸಬೇಕೇ ಬೇಡವೇ ಉತ್ಕರ್ಷ್? ಅಲ್ಲ, ಮೂರನೇ ಭಾಷೆ ಅಂತ ಕೊಟ್ಟಾಗ ನಿಮ್ಗೆ ಆಪ್ಷನ್ಸ್ ಇರುತ್ತೆ. ಹಿಂದಿ ಕಲಿಯುವಂಥದ್ದು ಅವರ ವೈಯಕ್ತಿಕ ಸ್ವಾತಂತ್ರ್ಯ. ಹಿಂದಿ ಇದೆ, ಸಂಸ್ಕೃತ ಇದೆ, ಇವತ್ತು ಅನೇಕ ಯೂನಿವರ್ಸಿಟಿಗಳು ಬಂದಿದೆ, ಅದರಲ್ಲೆಲ್ಲ ನಿಮಗೆ ಬೇರೆ ಬೇರೆ ಭಾಷೆಗಳು ಕೂಡ ಇದೆ. ಅವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಅನುಗುಣವಾಗಿ ಯಾವ ಭಾಷೆಯನ್ನು ಕಲಿಬೇಕು ಕಲೀಲಿ. ಆನಂದ್ ಸರ್ ಹಿಂದಿ ವಿಚಾರ ಈಗ ಮಹಾರಾಷ್ಟ್ರಕ್ಕೆ ಬೇಡವಾಗಿರೋದು ನಾವು ಕರ್ನಾಟಕಕ್ಕೆ ತರಬೇಕಾ ಬೇಡವಾ? ಮಹಾರಾಷ್ಟ್ರಕ್ಕೆ ಬೇಡವಾಗಿರೋದು ಅಂತಂದರೆ, ಮಹಾರಾಷ್ಟ್ರದಲ್ಲಿ ಏನಾಯ್ತು ಅಂದರೆ NEP ಜಾರಿ ಮಾಡ್ತೀನಿ ಅಂತ ಹೋದರು 2020 ಶಿಕ್ಷಣ ನೀತಿ. ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಇದು ತ್ರಿಭಾಷಾ ಸೂತ್ರದ ಸಮಸ್ಯೆ ಅಷ್ಟೇ ಅಲ್ಲ. ಇದು ತ್ರಿಭಾಷಾ ಸೂತ್ರ ಅನ್ನೋದು 1968ರಲ್ಲಿ ಬಂದಾಗ ಒಂಥರ ಮುಖ್ಯಮಂತ್ರಿಗಳ ಸಭೆ ಒಪ್ಪಂದ ರೆಸಲ್ಯೂಷನ್ ಅಷ್ಟೇ. ಅದು ಕಾನೂನು ಏನು ಸಾಂವಿಧಾನಿಕವಾದ ಕಟ್ಟುಪಾಡು ಆಗಿರಲಿಲ್ಲ. ರಾಜ್ಯ ಒಪ್ಪೋದಾದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಯಾಕೆಂದರೆ ಶಿಕ್ಷಣವೇ ರಾಜ್ಯದಲ್ಲಿತ್ತು. NEP 2020 ಮಾಡಿದ ಮೇಲೆ ಇದು ನಾವೆಲ್ಲರೂ ಒಪ್ಪಲೇಬೇಕಾದಂಥ ಪರಿಸ್ಥಿತಿ ತಂದಿಡಬಹುದು ಅಂತ ಇದೆ. NEP 2020ರಲ್ಲಿ ಏನು ಹೇಳುತ್ತೆ ಅಂದರೆ, ಒಂದು ಭಾಳ ವೈಜ್ಞಾನಿಕವಾಗಿ ಅಧ್ಯಯನಗಳು ನಡೀತಾ ಇರುತ್ತಲ್ಲ, ಅದರಲ್ಲಿ ಒಂದು ಅಧ್ಯಯನ ಹೇಳುತ್ತೆ ಮಕ್ಕಳಿಗೆ ಚಿಕ್ಕ 1-3ನೇ ವಯಸ್ಸು ಅಲ್ಲಿದ್ದಾಗ ತುಂಬ ಭಾಷೆಗಳು ಕಲ್ತ್ಕೊಳ್ಳೋಕ್ಕಾಗತ್ತೆ ಅಂತ ಒಂದು ಅಧ್ಯಯನ ಹೇಳುತ್ತೆ. ಮಲ್ಟಿಲಿಂಗ್ವಲ್ ಅದ್ರ ಬಗ್ಗೆ ಹೇಳುತ್ತೆ. ಅದನ್ನು ಭಾರತ ಸರ್ಕಾರ ಹೇಗೆ ಬಳಸ್ಕೊಂಡಿದೆ ಅಂದರೆ, ಆ ವಯಸ್ಸಿಂದಲೇ ಹಿಂದಿ ಕಲಿಸ್ಬಿಡಿ ಅಂತ. ಸೊ ಇದು ಅದರಲ್ಲಿರೋ ಅಪಾಯ. ಹಾಗಾಗಿ ಇದನ್ನ ನಾವು ಬರೀ ಶಿಕ್ಷಣ ಮಾತ್ರ ನೋಡದೆ, ಇದು ಒಟ್ಟಾರೆಯಾಗಿ ಭಾರತನ ಹಿಂದಿ ರಾಷ್ಟ್ರ ಮಾಡೋ ಪ್ರಯತ್ನ ಅನ್ನೋದನ್ನ ನಾವು ಚೆನ್ನಾಗಿ ಗುರುತಿಸ್ಕೋಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಆಯ್ಕೆ ಸ್ವಾತಂತ್ರ್ಯ, ಯಾರು ಯಾವ ಭಾಷೆ ಕಲಿಬೇಕು, ಅಗತ್ಯ ಬಿದ್ದಿದ್ದು ಯಾರು ಬೇಕಾದ್ರೆ ಕಲೀಲಿ, ಏನು ಬೇಕಾದ್ರೆ ಕಲೀಲಿ. ನಮಗೆ ಉತ್ತರ ಪ್ರದೇಶದಲ್ಲಿ ಇವತ್ತಿನ ದಿನ ಹೇಗೆ 10ನೇ ತರಗತಿಗೆ 5 ಸಬ್ಜೆಕ್ಟ್ ಇದೆಯೋ, ಹಿಂದಿ, ಇಂಗ್ಲೀಷು, ಗಣಿತ, ವಿಜ್ಞಾನ, ಸಮಾಜ, ಇನ್ನೊಂದು ಬೇಕಾದ್ರೆ ಡ್ರಾಯಿಂಗ್ ಇಟ್ಕೋತಾರೆ, ಇನ್ನೊಂದೇನೋ ಇಟ್ಕೋತಾರೆ. ಅದೇ ಥರ ನಮಗೂ ಇರಬೇಕು, ಕರ್ನಾಟಕಕ್ಕೂ ಅದೇ ಇರಬೇಕು. ನಮಗೂ ಸಾಕು. ನೀವು ಪರೀಕ್ಷೆ ನೀವು ಕಲಿಸ್ಬೇಕಾ, ಶಿಕ್ಷಕರ ಕೆಲಸ ಹೋಗುತ್ತೆ, ಅವೆಲ್ಲ ಏನು ಬೇಡ. ಇನ್ನೂ 100 ಜನ ಅಲ್ಲ, ಇನ್ನೊಂದು 10,000 ಜನ ಸೇರಿಸ್ಕೊಳ್ಳಿ, ಹಿಂದಿನೇ ಹೇಳ್ಕೊಡಿ. ಆಯ್ತಾ? ನೀವು ಕಡ್ಡಾಯ ಪರೀಕ್ಷೆನಲ್ಲಿ ಮಾರ್ಕ್ಸ್ ಇಡಬೇಡಿ, ಪರೀಕ್ಷೆ ಇಡಬೇಡಿ ನಮ್ಮ ಮಕ್ಕಳಿಗೆ. ಆ ಹೊರೆನ ತಪ್ಪಿಸಿ. ಆದರೆ ಹಿಂದಿ ಒಂದೇ ಯಾಕೆ? ಇವಾಗ ಮಾತು ಬಂದಾಗ ಇವರು ಮಾತಾಡ್ತಾರೆ ಹಿಂದಿ ಒಂದೇ ಯಾಕೆ? ನಮ್ಗೆ ಎಷ್ಟು ಭಾಷೆ ಆಯ್ಕೆ ಇದೆ ಇವತ್ತಿನ ದಿನ? ಹಿಂದಿ ಅಥವಾ ಸಂಸ್ಕೃತ 3ನೇ ಭಾಷೆ. ನಾವು ಯಾವಾಗ ನಮ್ಮಲ್ಲಿ ಇವತ್ತಿರೋದು 5ನೇ ಕ್ಲಾಸಿಂದ ಶುರು ಮಾಡ್ಕೋತೀವಿ, 10ನೇ ಕ್ಲಾಸ್ ತನಕ ಹಿಂದಿ, ಇಂಗ್ಲೀಷು. ತ್ರಿಭಾಷಾ ಸೂತ್ರ 1968ರಲ್ಲಿ ಹೇಳೋದು, ಹಿಂದಿಯೇತರ ನಾಡುಗಳು, ಹಿಂದಿ ಮಾತಾಡದೇ ಇರೋ ನಾಡುಗಳಲ್ಲಿ ಹಿಂದಿ ಕಡ್ಡಾಯ. ಹಿಂದಿ ನಾಡುಗಳಲ್ಲಿ ಯಾವುದಾದ್ರೂ 3ನೇ ಭಾಷೆ, ಯಾವುದಾದ್ರೂ ಇನ್ನೊಂದು ಭಾಷೆ ಕಲಿಬೇಕು, ಹಿಂದಿಯೇತರ ಭಾಷೆ. ದ್ರಾವಿಡ ಭಾಷೆಗಳ ಬಗ್ಗೆ ದಕ್ಷಿಣದ ಭಾಷೆಗಳಲ್ಲಿ ಒಂದನ್ನ ಬೇಕಾದ್ರೆ ಅದು ಒಂದು ಆಯ್ಕೆ, ಐಚ್ಛಿಕವಾಗಿ ಪ್ರಿಫರಬಲಿ ಎ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಹಿಂದಿ ಮಕ್ಕಳಿಗೆ ಇಲ್ಲ ಅಂದ್ರೆ ಜಾರಿ ಆಗಿಲ್ಲ, ಅದು ಬಿಟ್ಬಿಡಿ. ಹಿಂದಿ ಮಕ್ಕಳಿಗೆ ಆಯ್ಕೆ ಸ್ವಾತಂತ್ರ್ಯ ಇದ್ದಾಗ ಎಷ್ಟು ತಮಿಳ್ ಕಲಿಬೋದು, ತೆಲುಗು ಕಲಿಬೋದು, ಇನ್ನೊಂದು ಕಲಿಬೋದು. ಬೆಂಗಳೂರಿನ ಹುಡುಗ ಯಾಕೆ ತಮಿಳ್ ಕಲಿಬಾರ್ದು? ಅವ್ನು ಯಾಕೆ ತೆಲುಗು ಕಲಿಬಾರ್ದು? ಮಲಯಾಳಂ ಯಾಕೆ ಕಲಿಬಾರ್ದು? ಮನೆ ಮಾತು ಯಾರಿಗೋ ಮಲಯಾಳಂ ಇರುತ್ತೆ, ಅವ್ನು ಮಲಯಾಳಂನ 3ನೇ ಭಾಷೆಯಾಗಿ ಯಾಕೆ ಕಲಿಬಾರ್ದು? ಹಾಗಾಗಿ 3ನೇ ಭಾಷೆಯನ್ನ ಕಲಿಬೇಕು ಅನ್ನೋದಾದ್ರೆ ಎಲ್ಲ ಭಾರತದ ಪ್ರಜೆಗಳಿಗೂ ಒಂದೇ ತರ ಆಯ್ಕೆ ಇರಬೇಕು. ಎಲ್ರಿಗೂ ಒಂದೇ ತರ, ಯಾವ್ದಾರ ಆರಿಸ್ಕೊಳ್ಳಿ, ಭಾರತೀಯ ಭಾಷೆ ಯಾವ್ದಾರ ಆರಿಸ್ಕೊಳ್ಳಿ. 1ನೇ ಕ್ಲಾಸಿಂದ 5ನೇ ಕ್ಲಾಸಿಂದ 10ನೇ ಕ್ಲಾಸಿಂದ ಆರಿಸ್ಕೊಳ್ಳಿ. ಆದ್ರೆ ಪರೀಕ್ಷೆ ಇರೋದಿಲ್ಲ, ಯಾರಿಗೂ ಪರೀಕ್ಷೆ ಇಡಬೇಡಿ. ಅದಾದ್ರೆ ಒಪ್ಕೋಬಹುದು, ಇಲ್ಲದ್ರೆ ತಾರತಮ್ಯ. ಅರುಣ್, ಈಗ ನೀವು ಹಿಂದಿ ಭಾಷಿಕರ, ಹಿಂದಿ ಪ್ರೇಮಿಗಳ, ಹಿಂದಿ ಮಾತನಾಡುವವರ ವಿರೋಧ ಯಾಕೆ ಕಟ್ಕೊಂಡು ಬರ್ತಾ ಇದ್ದೀರಿ ಅರುಣ್ ನೀವೆಲ್ಲ? ಅಲ್ಲ, ಹಿಂದಿ ಕಲಿಯೋದಕ್ಕೆ ಯಾರು ಅಪೋಸ್ ಮಾಡ್ತಾನೆ ಇಲ್ಲ. ಆನಂದ್ ಅವರು ಹೇಳಿದ್ರು, ಯಾರು ಯಾವ ಭಾಷೆನ್ ಬೇಕಾದ್ರೂ ಕಲಿಯೋಕೆ ಸ್ವತಂತ್ರ ಇದೆ. ಇಲ್ಲಿ ನಾವು ಏನ್ ಕೇಳಕ್ ಹೊರಟಿದೀವಿ ಅಂದ್ರೆ, ಈ ಒಂದು ಇತಿಹಾಸ ನೋಡಿದ್ರೆ, 3ನೇ ತ್ರಿಭಾಷಾ ಸೂತ್ರ ಹೇಗೆ ಜಾರಿ ಆಯ್ತು ಅನ್ನೋ ಒಂದು ಇತಿಹಾಸ ನೋಡಿದ್ರೆ, ತ್ರಿಭಾಷಾ ಸೂತ್ರ ಜಾರಿ ಆಗಿದ್ದೆ ಹಿಂದಿಗೆ ಹೆಚ್ಚುಗಾರಿಕೆ ಕೊಡ್ಸೋದಕ್ಕೆ. ಆ ತ್ರಿಭಾಷಾ ಸೂತ್ರ ಏನ್ ಹೇಳುತ್ತೆ ಅಂದ್ರೆ, ಹಿಂದಿ ಏತರ ಜನರು ಹಿಂದಿನ ಅವರ ಶಾಲೆಯಲ್ಲಿ ಕಲಿಬೇಕು. ಹಿಂದಿ ಭಾಷಿಕರು ಒಂದು ಹಿಂದಿ ಏತರ ಭಾಷೆಯನ್ನ, ಅಂದ್ರೆ ಒಂದು
ಕನ್ನಡ ಇರ್ಬೋದು, ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಈ ತರ ಒಂದು ಭಾಷೆಯನ್ನ ಅವ್ರ ಶಾಲೆಯಲ್ಲಿ ಕಲಿಬೇಕು ಅನ್ನೋದನ್ನ ತಗೊಂಡ್ಬಂದ್ರು. ಅದೇನಕ್ಕೆ ತಂದ್ರು ಮತ್ತೆ ಯಾವಾಗ ತಂದ್ರು ಅಂತ ನೋಡಿದ್ರೆ, ಯಾವಾಗ ಹಿಂದಿನ ಮಾತ್ರ ನೀವು ಆಡಳಿತ ಭಾಷೆ ಮಾಡ್ತೀವಿ, ಹಿಂದಿ ರಾಷ್ಟ್ರ ತರ ಅನೌನ್ಸ್ ಮಾಡೋ ತರ ಹೊರಟಾಗ ಒಂದು ದೊಡ್ಡ ಆಪೋಸಿಷನ್ ಕ್ರಿಯೇಟ್ ಆಗಿತ್ತು. ಅದನ್ನ ಆ ಒಂದು ಹೋರಾಟವನ್ನ ಹತ್ತಿಕ್ಕೋ ನಿಟ್ಟಲ್ಲಿ ಈ ಒಂದು ತ್ರಿಭಾಷಾ ಸೂತ್ರ ಅನ್ನೋ ಒಂದು ಮೋಸದ ಸೂತ್ರವನ್ನ ತಗೊಂಡ್ ಬಂದು ಅಗೇನ್ ಒಂದಷ್ಟು ಹೈಕಮಾಂಡ್ ನ ಪವರ್ ನ ಯೂಸ್ ಮಾಡ್ಕೊಂಡು ಎಲ್ಲ ಬಹುತೇಕ ರಾಜ್ಯಗಳ ಮೇಲೆ ಇದನ್ನು ಹೇರಿದೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಹಿಂದಿ ರಾಷ್ಟ್ರ ಅಂತ ಮಾಡಿದ್ರೆ ಅರುಣ್ಗೆ ಪ್ರಾಬ್ಲಮ್ ಇದೆಯಾ? ಒಂದು ದೇಶ, ಒಂದು ಭಾಷೆ, ಒಂದೇ ತರದ ಜನ, ಐಕ್ಯತೆ, ಒಗ್ಗಟ್ಟು ಅಂತ ಹೇಳಿದ್ರೆ ಪ್ರಾಬ್ಲಮ್ ಅರುಣ್ಗೆ? ಹಿಂದಿಯವ್ರಿಗೂ ಎಷ್ಟು ಅಧಿಕಾರ ಇದೆ, ನಮಗೂ ಅಷ್ಟೇ ಅಧಿಕಾರ, ಇಬ್ರು ಸಮಾನರು. ಇಲ್ಲಿ ಯಾರು ಜಾಸ್ತಿ ಜನ ಮಾತಾಡ್ತಾರಪ್ಪ, ಹಿಂದಿನ ತುಂಬಾ ಜನ ಮಾತಾಡ್ತಾರೆ ದೇಶದಲ್ಲಿ. ಹೌದು, ಜಾಸ್ತಿ ಜನ ಮಾತಾಡ್ತಾರೆ ಅಂದ ಮಾತ್ರಕ್ಕೆ ನಾವು ಒಂದು ಭಾಷೆಯನ್ನ ನಾವು ಈ ದೇಶ ಸೇರ್ಕೊಂಡಿರೋದು ಎಲ್ಲಾರು ಒಟ್ಟಾಗಿ ಬೆಳಿಬೇಕು ಅನ್ನೋ ನಿಟ್ಟಲ್ಲಿ ಈ ಒಂದು ಒಕ್ಕೂಟವನ್ನ ಕಟ್ಕೊಂಡು. ತಮಿಳ್ನಾಡಲ್ಲಿ ಹೇಳಿದ್ರೆ ಕಾಗೇನ್ ರಾಷ್ಟ್ರಪಕ್ಷಿ ಮಾಡಕ್ಕಾಗಲ್ಲ ಅಂತ. ಹೆಚ್ಚು ಜನದ್ದು ಇದು ಮೆಜಾರಿಟೇರಿಯನ್ ನಾವು ಇದ್ರಲ್ಲಿ ಇಲ್ಲ. ನಾವಿರೋದು ಪ್ರಜಾಪ್ರಭುತ್ವವಾಗಿರೋದ್ರಿಂದ ಮತ್ತೆ ಭಾಷಾ ವೈವಿಧ್ಯತೆ ಇರೋ ಒಂದು ಒಕ್ಕೂಟದಲ್ಲಿ ಇರೋದ್ರಿಂದ ಭಾಷೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ನೀವು ಜಗತ್ತಿನ ಬಹುತೇಕಗಳ ಕಡೆ ನೋಡಿದ್ರೆ ಆ ಭಾಷೆಯಲ್ಲಿ ಆಡಳಿತ ನಡೆಯುತ್ತೆ, ಆ ಭಾಷೆಯಲ್ಲಿ ಶಿಕ್ಷಣ ಕೊಡ್ತಾರೆ. ಸೊ ಈ ತರದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಭಾಷೆ ತುಂಬಾ ಒಂದು ಶಕ್ತಿಯುತವಾದ ಒಂದು ವಿಚಾರ. ಇಲ್ಲಿ ತ್ರಿಭಾಷಾ ಸೂತ್ರಕ್ಕೆ ವಿಚಾರಕ್ಕೆ ಬಂದ್ರೆ, ಇಲ್ಲಿ ಹಿಂದಿಯೇತರ ರಾಜ್ಯಗಳು, ಹಿಂದಿಯೇತರ ಜನರು ಹಿಂದಿನ ಈ ತ್ರಿಭಾಷಾ ಸೂತ್ರದ ಮೂಲಕ ಕಲ್ತ್ಕೊಂಡ್ರು. ಆದ್ರೆ ಹಿಂದಿ ರಾಜ್ಯಗಳಲ್ಲಿ ಅವ್ರಿಗೆ ಒಂದು ಆಯ್ಕೆ ಇತ್ತು, ಆಯ್ಕೆ ಸ್ವತಂತ್ರ ಇದ್ರು ಸಹ ಅವರು ಬೇರೆ ಭಾರತೀಯ ಭಾಷೆಯನ್ನ ಕಲೀಲೇ ಇಲ್ಲ. ಸೊ ಇದು ಈ ಒಂದು ನಿಯಮದಲ್ಲೇ ಪ್ರಾಬ್ಲಮ್ ಇದೆ. ಇವಾಗ ಉತ್ಕರ್ಷ್ ಅವರು ಹೇಳ್ತಾ ಇದ್ರು ಏನಂದ್ರೆ, ವಿಜ್ಞಾನದಲ್ಲಿ ಅಥವಾ ಗಣಿತದಲ್ಲಿ ಹೆಚ್ಚು ಜನ ಫೇಲ್ ಆಗ್ತಾರೆ ಅಂದ್ರೆ ನಾವು ಅದನ್ನ ತೆಗಿಯಕ್ಕಾಗತ್ತಾ ಅಂತ. ಸೊ ಈ ಟೈಪ್ ಅಲ್ಲಿ ಇರೋ ಜನ ನಾವು ರಾಜಕಾರಣದಲ್ಲಿ ನೋಡಿದ್ರೆ ಇನ್ಯಾವ ತರದ್ ಸೂತ್ರಗಳು ಬಂದ್ರು ನಮ್ಗೆ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಗಣಿತ ಆಗ್ಲಿ, ವಿಜ್ಞಾನ ಆಗ್ಲಿ, ಸಮಾಜ ಆಗ್ಲಿ, ಇದನ್ನ ಹಿಂದಿ ಕಲಿಕೆಗೆ ಹೋಲಿಕೆ ಮಾಡ್ತಾ ಇದೀವಲ್ಲ ಅನ್ನೋದೇ ದೊಡ್ಡ ಒಂದು ಸಮಸ್ಯೆಯ ಮೂಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಹಿಂದಿ ಅನ್ನೋದು ಒಂದು ಬೇಕಿಲ್ದೇ ಇರೋ ಒಂದು ಭಾಷೆಯನ್ನ ನಾವು ಯಾರದೋ ಈಗೋಗೋಸ್ಕರ, ನಾವು ಹೆಚ್ಚು ಹಿಂದಿಯವರು, ನಾವು ಹೆಚ್ಚು ಜನ ಇದೀವಿ, ನಮ್ ಭಾಷೆಯಲ್ಲಿ ಮಾತಾಡ್ಬೇಕು, ನಾವೆಲ್ಲೋದ್ರೂ ಹಿಂದಿಲಿ ಮಾತಾಡಕ್ ಜನ ಸಿಗ್ಬೇಕು ಅನ್ನೋ ನಿಟ್ಟಲ್ಲಿ ಅವ್ರು ಹಿಂದಿನ ನಮ್ಗೆಲ್ಲ ಹೇಳ್ಕೊಡ್ತಾ ಇದಾರೆ. ಆತರ ಕಲಿಲೇಬೇಕಾದ ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ತರದ್ದೇ ಆದ ಒಂದು ಸೂತ್ರವನ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಸಮಯದಲ್ಲಿ ನಾವು ಹಿಂದಿ ಕಲಿಕೆಯನ್ನ ಗಣಿತದ ಕಲಿಕೆಗೆ ಅಥವಾ ವಿಜ್ಞಾನದ ಕಲಿಕೆಗೆ ಅಥವಾ ಸಮಾಜದ ಕಲಿಕೆಗೆ ಕಂಪೇರ್ ಮಾಡ್ತಾ ಇದೀವಲ್ಲ, ಅದಕ್ಕಿಂತ ಒಂದು ದೊಡ್ಡತನ ಇದೆಯಾ ಅಂತ ಕೇಳಕ್ ಇಷ್ಟಪಡ್ತೀನಿ ನಾನು. ಓಕೆ ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ.